ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ಸದ್ದು ಮಾಡಿದೆ. ಸಭೆಯ ಶುರುವಾಗ್ತಾ ಇದ್ದಂತೆ ಜಾತಿ ಗಣತಿಯ ವಿಚಾರದಲ್ಲಿ ಪ್ರಸ್ತಾಪ ಆಗಿದೆ. ಜಾತಿ ಗಣತಿ ವರದಿಯನ್ನು ಮತ್ತ್ಯಾಕೆ ಮುಂದೆ ಹಾಕಿದ್ರಿ ಅಂತ ಹೇಳಿ ಕೆಲ ಸಚಿವರು ಪ್ರಶ್ನೆ ಮಾಡಿದ್ದಾರಂತೆ. ಹೇಳಿ ಕೇಳಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ವರದಿಯನ್ನು ಪ್ರಕಟ ಮಾಡಬೇಕು, ಅದನ್ನು ಅನ್ವಯಗೊಳಿಸಬೇಕು ಅಂತ ಹೇಳಿ ಬಹುದೊಡ್ಡ ಮಟ್ಟದ ಒತ್ತಡ ಇದೆ. ಎಷ್ಟು ವಿರೋಧ ಇದೆಯೋ ಅದನ್ನು ಜಾರಿಗೊಳಿಸೋಕ್ಕೂ ಕೂಡ ಅಷ್ಟೇ ಒತ್ತಡ ಇದೆ. ಸೊ ಈ ಕಾರಣದಿಂದಾಗಿ ಇವತ್ತು ಸಚಿವರು ಅದನ್ನೇ ಸಚಿವ ಸಂಪುಟ ಸಭೆಯಲ್ಲಿ ಮುಂದಿಟ್ಟಿದ್ದಾರೆ. ಮುಂದೆ ಹಾಕೋದು ಬೇಡ ಅಂತ ಕೇಳಿದ್ದಾರೆ. ಯಾವ ಕಾರಣಕ್ಕೆ ಮುಂದೆ ಹಾಕಿದ್ರಿ, ಇದರ ಬಗ್ಗೆ ನಮ್ಮ ಗಮನಕ್ಕೆ ಬಂದಿಲ್ಲ. ಸಿಎಂ ಬಳಿ ಕ್ಲಾರಿಫೈ ಮಾಡಿಕೊಂಡಿದ್ದಾರೆ ದಲಿತ ಸಚಿವರು. ಮೊದಲೇ ವಿಷಯ ಪ್ರಸ್ತಾಪ ಮಾಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಇವತ್ತು ಮಂಡನೆ ಮಾಡೋಣ ಅಂತಲೇ ಇತ್ತು, ಆದರೆ ಸಂದರ್ಭ ಸರಿ ಇಲ್ಲ, ಅದಕ್ಕೆ ಮುಂದಕ್ಕೆ ಹಾಕಿದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನಲ್ಲಿ ಹೇಳಿದ್ದಾರೆ. ಜೊತೆಗೆ ಮುಂದಿನ ಕ್ಯಾಬಿನೆಟ್ ನಡೆಯುತ್ತಲ್ಲ, ಆ ಸಂದರ್ಭದಲ್ಲಿ ಈ ಜಾತಿ ಗಣತಿ ವರದಿಯನ್ನು ತರೋಣ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹೇಳಿ ಕೇಳಿ ಜಾತಿ ಗಣತಿ ವರದಿಯ ವಿಚಾರ ಬಗ್ಗೆ ಅನೇಕ ರೀತಿಯ ವಿರೋಧಾಭಾಸಗಳಿದ್ದಾವೆ. ತಳ ಸಮುದಾಯಗಳು, ಹಿಂದುಳಿದ ವರ್ಗಗಳು ಈ ಜಾತಿ ಗಣತಿಯ ವರದಿ ಬರಬೇಕು, ಅದನ್ನು ಜಾರಿಗೊಳಿಸಬೇಕು ಎನ್ನುವ ಬಹುದೊಡ್ಡ ಒತ್ತಾಯ ಇದೆ. ಹಾಗಾದಾಗ ಮಾತ್ರ, ಯಾಕಂತ ಹೇಳಿದ್ರೆ ಅನೇಕ ವರ್ಷಗಳ ಹಿಂದೆ ಆಗಿರುವಂಥ ಜಾತಿ ಗಣತಿ, ಅದು ಹಿಂದಿನ ಲೆಕ್ಕಾಚಾರಗಳನ್ನು ಇಟ್ಟುಕೊಂಡೇ ಈಗ ಸರ್ಕಾರದ ಯೋಜನೆಗಳನ್ನು ಜಾರಿಗೊಳಿಸಲಾಗ್ತಾ ಇದೆ. ಆದರೆ ವಾಸ್ತವವಾಗಿ ಈಗಿರುವಂಥ ಅಂಕಿಅಂಶಗಳನ್ನು ತೆಗೆದುಕೊಂಡೇ ಸರ್ಕಾರ ಯೋಜನೆಗಳನ್ನು ರೂಪಿಸಬೇಕು, ಅದಕ್ಕೆ ಪೂರಕವಾದಂಥ ಮಾಹಿತಿಗಳನ್ನು ಸಂಗ್ರಹಿಸಬೇಕು. ಆದರೆ ಇಲ್ಲೇನಾಗಿದೆ, ಯಾವುದೋ ಓಬೇರಾಯನ ಕಾಲದಂಥ ವರದಿಯನ್ನು ಇಟ್ಕೊಂಡು ಇವತ್ತಿಗೂ ಕೂಡ ಸರ್ಕಾರ ಯೋಜನೆಗಳನ್ನು ರೂಪಿಸ್ತಾ ಇದೆ. ಹೀಗಾಗಿ ಇದನ್ನು ಹೀಗೆ ಮುಂದುವರಿಸೋದು ಬೇಡ, ಹೇಗೋ ಸರ್ಕಾರವೇ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿದ್ದಾಗಲೇ ಈ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸಮೀಕ್ಷೆಗೆ ಆರಂಭ ಮಾಡಿತ್ತು. ಈಗ ವರದಿಯು ರೆಡಿಯಾಗಿದೆ. ವರದಿಯನ್ನು ಜಾರಿಗೊಳಿಸಿದರೆ ಒಂದು ವೈಜ್ಞಾನಿಕ ರೀತಿಯಲ್ಲಿ ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡಲು ಸಾಧ್ಯ ಅಂತ ಹೇಳಿ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಸಚಿವರು ಪ್ರಸ್ತಾಪ ಮಾಡಿದ್ದಾರೆ. ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಮುಂದಿನ ಕ್ಯಾಬಿನೆಟ್ನಲ್ಲಿ ಇದನ್ನು ಜಾರಿಗೊಳಿಸುವಂಥ ಅಥವಾ ಚರ್ಚೆ ಮಾಡುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ.